ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವಳ ಮನೆ ಒಳಗಡೆ ಬಿಡೋದೇ ಹೆಚ್ಚು. ಇನ್ನು ಅಡ್ಗೆ ಮನೆಗೆ ಸೇರಿಸಿದಾರಲ್ಲ, ಅವ್ರ ಬುದ್ಧಿಗೆ ಏನಂತ ಹೇಳೋಣ? ಅವಳು ಬೇಯಿಸಾಕೋ ಅನ್ನನ ಆ ಮಾನ್ಗೆಟ್ಟವ್ರು ತಿಂದು ಹಾಳಾಗೋಗ್ಲಿ, ನಮ್ಗೇನ್ ಬಿಡಕ್ಕ. ಡಿಫ್ರೆಂಟ್ ಆಗಿ ತಿಳಿಸಾರು ಮಾಡ್ತೀನಿ ಅಂತ ಅವಳು ಕಾಯಿಸಿರೋ ಸಾರಾಯನೇ ಸುರಿದ್ರು ಏನ್ ಆಶ್ಚರ್ಯ ಇಲ್ಲ. ಕುಡ್ದು ತಿಂದು ತೇಲ ಆಡ್ಕೊಂಡು ಇವ್ರು ಬಿದ್ದಿರ್ಲಿ ಬಿಡಿ. ಲೈ, ನಾನು ನಿಂಗೊಂದು ವಿಷಯ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಅವಳು ಸಾರಾಯಿ ಆದ್ರೂ ಬೆರೆಸ್ಲಿ, ಸೀಮೆಣ್ಣೆ ಆದ್ರೂ ಬೆರೆಸ್ಲಿ, ನೀನ್ ಯಾವುದೇ ಕಾರಣಕ್ಕೂ ಅವಳ ವಿಷಯಕ್ಕೆ ತಲೆ ಹಾಕ್ಬೇಡ. ನಮ್ ಲೆವೆಲ್ಗೆ ಅವಳಲ್ಲ ಕಣೆ. ಅಜ್ಜಿ ಹೇಳ್ದಂಗೆ ಅವಳು ಗೆದ್ದಂಗಿರ್ಲಿ ಕಣೆ. ಅಡ್ಗೆ ಮನೆ ಅವಳ ಕೈಗೆ ಸಿಕ್ಕಿದ್ದೆ ಅನ್ನೋ ಖುಷಿಲಿ ಅವಳು ಬಿದ್ದಿರ್ಲಿ ಕಣೆ. ಮುಂದೆ ಏನ್ ನಮ್ ಕೆಲ್ಸ ಅನ್ನೋದನ್ನ ತಾವ್ ನೋಡ್ಕೊಳ್ಳೋಣ. ಸುಪ್ನಾತೀರ ಏನೋ ಅಡ್ಗೆ ಮನೇಲಿ ಬೇಯ್ಸಾಕಕ್ ಒಬ್ಳು ಬಂದವಳಲ್ಲ, ಹಮ್ಮಿಕೊಂಡ್ ತಿನ್ಕೊಂಡ್ ಮುಚ್ಕೊಂಡ್ ಕೂತ್ಕೊಳ್ಳೋಣ ಅನ್ನೋದು ಬಿಟ್ಟು ಮೆತ್ತಗಿರ ಸೋಫಾ ಮೇಲೆ ಕುಂತ್ಕೊಂಡು ಇಲ್ದೇ ಇರೋ ಪಿಲಾನ್ ಮಾಡ್ತಿದ್ದೀರಾ. ಪಿಲಾನ ನಿಮ್ ಆಟ ಏನು ನಂತವ ನಡಿಯಕ್ಕಿಲ್ಲ, ಹುಷಾರು. ಇಲ್ಲ, ನೀನ್ ಬಂದ್ಬಿಟ್ಟಂತ ಹಂಗೆ ಎದ್ರುಕೊಂಡ್ಬಿಡ್ತೀವಿ ನೋಡು. ಏ ಲೈಟ್ ಕಂಬ, ಸಾನೆ ಮಾತಾಡ್ತಾ ಇದ್ಯಾ? ಲೇಟ್ ಕಂಬದ ಮೇಲೆ ಆ ಬದ್ದೆಕಾಯಿಗಿಟ್ಟು ಉರ್ದು ಬಿಡ್ತಿದ್ಯಾ, ಹುಷಾರು. ಇರ್ರೆ ಅಡ್ಗೆ ಬೇಯ್ಸಾಕದಂಗಿರ್ಲಿ. ಮೊದ್ಲು ನಿಮ್ ಬುಡ ಕೆಂಡ ಕಾಯಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಝಾನ್ಸಿ ರಾಣಿನೇ ಅಲ್ಲ. ಬೀಗ್ತವಾ ಹೋಗಲ್ಲ, ಬೀಗ್ತವಾ, ಏ ಮಗಳೇ ಬೀಗ್ತವಾ, ಏ ಬೀಗ್ತವಾ, ಮೋ ಬೀಗ್ತವಾ, ಅಯ್ಯೋ ಬೀಗ್ತವಾ, ಬಾ ನಿನ್ ಮನ್ಕಾಯಿ ಹೋಗ ಬಾ. ಯಾಕಮ್ಮ ಏನಾಯ್ತೀಗ? ಬಾರವ ಇಲ್ಲಿ ಬಾ. ಯಾಕಮ್ಮ ನಿಂತ್ಕೋ ವಸಿ. ಅಲ್ಲೋಡು ನಿನ್ ಸೊಸೆಂದ್ರು ನೋಡು ಏನ್ ಮಾಡ್ತಾವ್ರೆ ಅಂತ. ಹಾ, ಕುಂತ್ಕೊಂಡು ಊರು ಸಬ್ರಿ ಕೆಲ್ಸ ಎಲ್ಲ ಮಾಡ್ತಾವ್ರಲ್ಲ, ನಿಂಗೆ ಏನಾದ್ರೂ ವಸಿ ಆದ್ರೂ ಗೊತ್ತಾಗ್ತಾಯ್ತಾ ಅಂತ. ಏನಾಯ್ತೀಗ?